ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಉಗ್ರಗಾಮಿಗಳನ್ನು ಮತ್ತು ಉಗ್ರವಾದವನ್ನು ಪೋಷಿಸೋ ಪಾಕಿಸ್ತಾನವನ್ನು ಒಂದು ಕಡೆಯಿಂದ ಜಾಡಿಸ್ತಾ ಇದ್ರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ, ಇನ್ನು ಮುಂದೆ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಡ್ತಾ ಇದ್ರೆ, ಅತ್ತ ಪಾಕ್ PM ಶಹಬಾಜ್ ಶರೀಫ್ ಮಾತ್ರ ಹೊಸ ನಾಟಕಗಳನ್ನು ಕಟ್ಟೋಕೆ ಶುರು ಮಾಡಿದ್ದಾರೆ. ಎರಡೂ ದೇಶಗಳು ಶಾಂತಿ ಮಾತುಕತೆ ಮಾಡೋಕೆ ಮುಂದಾಗ್ತಿವೆ. ಭಾರತ ಪಾಕಿಸ್ತಾನದೊಂದಿಗೆ ಮಾತುಕತೆಗೆ ಡೀಲ್ಗೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಫೇಕ್ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಭಾರತ ಸ್ಪಷ್ಟವಾಗಿ ಹೇಳಿದೆ, ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆ ನಾವು ಒಪ್ಪಲ್ಲ, ಏನೇ ಇದ್ರೂ ಪಾಕ್ ಜೊತೆ ಮಾತ್ರ ವ್ಯವಹಾರ. ಈ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಏನು, POKಗೆ ಸಂಬಂಧಪಟ್ಟಂತೆ, ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಅವ್ರನ್ನ ಖಾಲಿ ಮಾಡಿಸಿ ಕಳಿಸೋದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬೇಕಾದರೆ ಮಾತಾಡೋಕ್ಕೆ ರೆಡಿ. ಅದು ಬಿಟ್ಟರೆ ಇನ್ನೊಂದು ಟಾಪಿಕ್ ಮಾತಾಡ್ತೀವಿ, ಯಾವುದು ಉಗ್ರವಾದವನ್ನು ಎಂಡ್ ಮಾಡೋದು ಪಾಕಿಸ್ತಾನದಿಂದ. ಈ ಎರಡು ಟಾಪಿಕ್ ಮಾತಾಡೋಕ್ಕಷ್ಟೇ ನಾವು ರೆಡಿ, ಅದು ಡೈರೆಕ್ಟ್ ಇಂಡೋ ಪಾಕ್ ಆದರೆ ಮಾತ್ರ ಅಂತ ಭಾರತ ಕ್ಲಿಯರ್ ಆಗಿ ಹೇಳಿದೆ. ಆದರೆ ಸೌದಿ ಅರೇಬಿಯಾದಲ್ಲಿ ಭಾರತ ಪಾಕ್ ನಡುವೆ, ಅಂದರೆ ಮೂರನೇ ರಾಷ್ಟ್ರದಲ್ಲಿ ಮಾತುಕತೆಗೆ ತಯಾರಿ ನಡೀತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಹಬಾಜು. ಭಾರತ ಪಾಕ್ ನಡುವಿನ ಶಾಂತಿ ಮಾತುಕತೆ ಸೌದಿ ಅರೇಬಿಯಾ ಅಥವಾ UAEನಲ್ಲಿ ಆಗಬಹುದು ಅಂತ ಮೀಡಿಯಾ ಮುಂದೆ ಹೇಳಿದ್ದಾರೆ. ಇದೇ ಸರಿಯಾದ ನ್ಯೂಟ್ರಲ್ ವೆನ್ಯೂ, ಇಲ್ಲಾದ್ರೇ ಸರಿಯಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಈ ಮಾತುಕತೆಗೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಬಹುದು ಅಂತ ಮತ್ತೆ ಅಮೆರಿಕದ ಬಾಲವನ್ನು ಹಿಡಿದು ಜೋತಾಡಿದ್ದಾರೆ. ಆದರೆ ಭಾರತ ಮಾತ್ರ ಈ ಸುಳ್ಳುಗಳಿಗೆ ಯಾವುದೇ ಸೊಪ್ಪು ಹಾಕಿಲ್ಲ. ಇವತ್ತು ಕೂಡ PM ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಮಾತನಾಡ್ತಿರೋ ಟೈಮ್ನಲ್ಲಿ ಉಗ್ರಗಾಮಿಗಳನ್ನು ಹುಡುಕಿ ಮಣ್ಣಲ್ಲಿ ಹೂತು ಹಾಕ್ತೀವಿ, ಉಗ್ರವಾದ ಮತ್ತು ಉಗ್ರವಾದವನ್ನು ಬೆಂಬಲಿಸುವ ದೇಶ ಮತ್ತು ಅದರ ಲೀಡರ್ಶಿಪ್ ಇವ್ರನ್ನ ಬೇರೆ ಬೇರೆ ಥರ ನೋಡಲ್ಲ. ಸ್ಟೇಟ್ ಆ್ಯಕ್ಟರ್ಸ್, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಬೇರೆ ಬೇರೆ ಥರ ನೋಡಲ್ಲ. ಯಾವಾಗಲೂ ಕೂಡ ಪಾಕಿಸ್ತಾನ ಹತ್ರ ನೋಡ್ರಿ ಏನು ಕತೆ ರೀ, ಉಗ್ರರನ್ನು ಕಳಿಸ್ತಿರಲ್ಲ ಅಂತ ಕೇಳಿದ್ರೆ ಸರ್ಕಾರದ ಪಾತ್ರ ಇಲ್ಲ, ಇವರೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಉಗ್ರರು ಅವರು ಅಂಥೇಳಿ ನುಣುಚ್ಕೊಳ್ತಾ ಇದ್ರು. ಆದರೆ ಇನ್ಮೇಲೆ ಅಲ್ಲಿಂದ ಆಗೋ ಎಲ್ಲ ಚಟುವಟಿಕೆಗಳನ್ನೊಂದು ಪ್ಯಾಕೇಜ್ ಆಗಿ ಪಾಕಿಸ್ತಾನ ಕಳಿಸ್ತಿರೋ ಉಗ್ರ ಚಟುವಟಿಕೆ ಅಂತಷ್ಟೇ ಕನ್ಸಿಡರ್ ಮಾಡ್ತೀವಿ, ಎಲ್ಲರೂ ಅನುಭವಿಸ್ತೀರಾ ಅಂತ ಭಾರತ ಇವತ್ತು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಭಾರತದ ಮೇಲೆ ಪಾಕ್ ಕಡೆಯಿಂದ ಯಾರೇ ದಾಳಿ ಮಾಡಿದ್ರು ಕೂಡ ಪಾಕಿಸ್ತಾನ ಸೇನೆ ಬೆಲೆ ತೆರಬೇಕಾಗತ್ತೆ, ಪಾಕಿಸ್ತಾನದ ಆರ್ಥಿಕತೆ ಬೆಲೆ ತೆರಬೇಕಾಗತ್ತೆ ಅಂತ PM ಹೇಳಿದ್ರು ಇವತ್ತು. ಜೊತೆಗೆ ವಿಶ್ವದ ಯಾವುದೇ ಶಕ್ತಿ ನಮ್ಮನ್ನ ತಡಿಲಿಕ್ಕೆ ಆಗಲ್ಲ ಅಂತ ಅಮೆರಿಕಾಗೂ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಮಧ್ಯೆ ಭಾರತ ಪಾಕ್ ಸಂಘರ್ಷದ ವೇಳೆ ಟರ್ಕಿ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದ್ದ ಬಗ್ಗೆ ಕೂಡ ಭಾರತದ ವಿದೇಶಾಂಗ ಇಲಾಖೆ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ಪಾಕಿಸ್ತಾನ ಈ ಭಯೋತ್ಪಾದನೆಯನ್ನೆಲ್ಲ ನಿಲ್ಲಿಸಬೇಕು ಅಂತ ಟರ್ಕಿ ಅವರಿಗೆ ಹೇಳಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಪಾಕಿಸ್ತಾನದ ಒಳಗಿರೋ ಉಗ್ರಜಾಲದ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋಕೆ ಪಾಕಿಸ್ತಾನಕ್ಕೆ ಟರ್ಕಿ ಒತ್ತಾಯಿಸಬೇಕು ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಲ್ಲದೆ ಪರಸ್ಪರ ಸಮಸ್ಯೆಗೆ ಗೌರವ ಕೊಡೋದೇ ಒಳ್ಳೆ ಅಂತಾರಾಷ್ಟ್ರೀಯ ಸಂಬಂಧದ ಲಕ್ಷಣ ಅಂತ ಟರ್ಕಿಗೆ ಒಂಚೂರು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನ ಪಾಠವನ್ನು ಕೂಡ ಭಾರತದ ವಿದೇಶಾಂಗ ಇಲಾಖೆಯ ರಣಧೀರ್ ಜೈಸ್ವಾಲ್ ಮಾಡಿದ್ದಾರೆ. ಆದರೆ ಪಾಕ್ ಪ್ರಧಾನಿ ನೋಡಿದ್ರೆ ಈ ನಾಟಕ ಆಡ್ತಾ ಇದ್ದಾರೆ. ಮೂರನೇ ರಾಷ್ಟ್ರ ಸೌದಿ ಅಥವಾ UAEಯಲ್ಲಿ ಮಾತುಕತೆಗೆ ಜಾಗ, ಅದಕ್ಕೆ ಅಮೆರಿಕದ ಮಧ್ಯಸ್ಥಿಕೆ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಕದನ ವಿರಾಮಕ್ಕೆ ನಾವೇನು ರಿಕ್ವೆಸ್ಟ್ ಮಾಡಿರಲಿಲ್ಲಪ್ಪ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನಾವಾಗಿ ಭಾರತದ ಮುಂದೆ ಹೋಗಿರಲಿಲ್ಲ, ಹಾಗೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಗೊತ್ತಾಗ್ತಾ ಇತ್ತು ಅಂತ ಪತ್ರಕರ್ತರ ಮುಂದೆ ಸುಳ್ಳು ಹೇಳಿದ್ದಾರೆ. ಸಾಲ್ದು ಅಂತ ಮಧ್ಯದಲ್ಲಿ ಇಸ್ರೇಲನ್ನು ಎಳೆದು ತರೋಕೆ ನೋಡಿದ್ದಾರೆ. ಭಾರತ ಪಾಕ್ ಸಂಘರ್ಷದಲ್ಲಿ ಇಸ್ರೇಲಿ ಸೈನಿಕರಿದ್ರು ಅಂತ ರಿಪೋರ್ಟ್ಸ್ ಬಂದಿವೆ. ಇಸ್ರೇಲ್ ಭಾರತಕ್ಕೆ ಸಂಘರ್ಷದ ಟೈಮ್ನಲ್ಲಿ ಭಾರಿ ಬೆಂಬಲವನ್ನು ಕೊಟ್ಟಿದೆ. ಆದರೂ ಕೂಡ ನಾವೇ ಗೆದ್ದಿದ್ದೀವಿ. ನಮ್ಮ ಸೇನೆ ಭಾರತದ 6 ಏರ್ಕ್ರಾಫ್ಟ್ಗಳನ್ನು, ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಅಲ್ಲದೆ S-400 ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಟಾರ್ಗೆಟ್ ಮಾಡಿದ್ವಿ. ಇನ್ನು ನಾವು ಬಹಳ ಹೊಡಿತಾ ಇದ್ವಿ, ಆದರೆ ನಾವೇ ಸಂಯಮದಿಂದ ವರ್ತಿಸಿದ್ವಿ ಅಂತ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಕುಚ್ಚು ಚೀನಾವನ್ನು ಕೂಡ ಹೊಗಳಿದ್ದಾರೆ. ನಾವು ಸಂಪೂರ್ಣವಾಗಿ ಚೀನಾ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ವಿ. ಪಾಕಿಸ್ತಾನ ಜಾಗತಿಕವಾಗಿ ಚೀನಾಗೆ ಮಾರ್ಕೆಟಿಂಗ್ ನೇಷನ್ ಆಗಿದೆ ಅಂತ ತಮ್ಮನ್ನು ತಾವು ಒಂದು ಮಾರ್ಕೆಟಿಂಗ್ ನೇಷನ್ ಅಂತ ಅವರು ಹೇಳ್ಕೊಂಡಿದ್ದಾರೆ. ಚೀನಾ ಪ್ರಾಡಕ್ಟ್ಸನ್ನು ಮಾರೋ ಮಾರ್ಕೆಟಿಂಗ್ ನೇಷನ್ ಅಂತ ಅವರೇ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆ ಮೂಲಕನಾದರೂ ಜಿನ್ಪಿಂಗ್ ಅಂಕಲ್ಗೆ ಖುಷಿ ಆಗ್ಬೋದೇನೋ ಅಂತ. ಹೆಂಗೋ ಅವ್ರು ತೊಡೆ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರಲ್ಲ, ಹಿಂಗೆ ಹೇಳಿಬಿಟ್ಟು ಅಂಕಲ್ ನಗ್ತಾ ಇದ್ದಾರಾ ಅಂತ ಒಂದ್ಸಲಿ ನೋಡೋಣ ಅನ್ನೋ ಲೆಕ್ಕಾಚಾರ ಶಹಬಾಜ್ದು. ಬಲೂಚಿಸ್ತಾನದ ಶಾಲಾ ಬಸ್ ಮೇಲೆ ನಡೆದ ದಾಳಿಯನ್ನು ಭಾರತ ತಲೆ ಕಟ್ಟೋಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ಆಗ ಭಾರತ ಸರಿಯಾಗಿ ಜಾಡಿಸಿತ್ತು, ಫಸ್ಟ್ ನಿಮ್ಮ ಮನೇನ ಸರಿಯಾಗಿ ಇಟ್ಕೊಳ್ಳಿ, ಆಮೇಲೆ ಊರವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ. ಆದರೆ ಮತ್ತೆ ಈಗ ಇದೇ ವಿಚಾರವಾಗಿ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖವಾಜಾ ಆಸಿಫ್ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ತೆಹರಿಕೆ ತಾಲಿಬಾನ್, ಅಂದರೆ ಈ ಖೈಬರ್ ಪಖ್ತೂನ್ಖ್ವಾದಲ್ಲಿ ಸ್ವಾತಂತ್ರ್ಯ ಕೇಳ್ತಾ ಇರೋ ತಾಲಿಬಾನ್ ಇದಾರಲ್ಲ, ಪಾಕಿಸ್ತಾನ್ ತಾಲಿಬಾನ್, ಪಶ್ತೂನಿಸ್ತಾನ್ ಕೇಳ್ತಿದ್ದಾರೆ ಅವರು, ಮತ್ತು BLA ಬಲೂಚಿಸ್ತಾನ್ ಕೇಳ್ತಿರೋರು, ಈ ಎರಡೂ ಉಗ್ರ ಸಂಘಟನೆಗಳು ಭಾರತದ ಪ್ರಾಕ್ಸಿಗಳು ಅಂತ ಮತ್ತೆ ಆರೋಪಗಳನ್ನು ಮಾಡಿದಾನೀತ.
ಅಲ್ಲದೆ ಬಲೂಚಿಸ್ತಾನದ ಕುಜ್ದಾರ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಭಾರತದ ಪಾತ್ರ ಇದೆ. ಈ ಬಗ್ಗೆ ಕಂಪ್ಲೀಟ್ ಎವಿಡೆನ್ಸನ್ನು ಪಾಕ್ ಪ್ರೆಸೆಂಟ್ ಮಾಡುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ BLA ಮತ್ತು TTPಗೆ ಯಾವುದೇ ಧರ್ಮ ಮತ್ತು ರಾಷ್ಟ್ರೀಯತೆ ಇಲ್ಲ, ಹೀಗಾಗಿ ಭಾರತ ರಕ್ತಪಾತ ಮಾಡ್ತಾ ಇದೆ ಪಾಕಿಸ್ತಾನ ನೆಲದಲ್ಲಿ ಅಂತ ಆರೋಪವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಯಾವುದೇ ಒಬ್ಬ ರೋಗಿ ತನ್ನ ರೋಗದಿಂದ ಗುಣಮುಖನಾಗಬೇಕು ಅಂದರೆ ಆ ರೋಗ ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿಕೊಂಡ ಮೇಲೆ ತಾನೇ ಚಿಕಿತ್ಸೆ ಶುರುವಾಗೋಕೆ ಸಾಧ್ಯ. ಆದರೆ ಪಾಕಿಸ್ತಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ತನಗೆ ವ್ಯಾಧಿ ಇದೆ ಅನ್ನೋದನ್ನು ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಆದರೂ ತನಗಾಗೋ ನೋವುಗಳಿಗೆಲ್ಲ, ತನಗಾಗೋ ಸ್ರಾವಗಳಿಗೆಲ್ಲ ಅಕ್ಕಪಕ್ಕದವರು ಹೊಣೆ ಅಂಥೇಳಿ ಕೂಗ್ತಾ ಇದೆ. ದಿನ ಬೆಳಗಾದರೆ ಕೂಗ್ತಾ ಇದೆ. ಆದರೆ ಗಂಭೀರ ಸಮಸ್ಯೆ ಒಳಗೇನೆ ಇದೆ. ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆಮೇಲೆ ಅದಕ್ಕೆ ಚಿಕಿತ್ಸೆ ಬಗ್ಗೆ ಅವರು ಯೋಚನೆ ಮಾಡೋಕ್ಕೆ ಸಾಧ್ಯ. ಬೇಕಾದರೆ ಭಾರತದಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಚಿಕಿತ್ಸೆ ಕೊಡೋಕೆ. ಹೆಲ್ಪ್ ಕೇಳಿದ್ರೆ ಕೊಡ್ತಾರೆ ಅಜಿತ್ ದೋವಲ್ ಆ್ಯಂಡ್ ಟೀಮ್. ಇನ್ನು ಬೆಳಿಗ್ಗೆನಿಂದ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ಉಗ್ರರ ಮಧ್ಯೆ ಗುಂಡಿನ ಚಕಮಕಿ ನಡೀತಾ ಇದೆ. ಇದರಲ್ಲಿ ಈಗ ನಮ್ಮ ಸೈನಿಕರೊಬ್ಬರು ಹುತಾತ್ಮರಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಸೈನಿಕರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಹುತಾತ್ಮರಾಗಿದ್ದಾರೆ. ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಸೇನೆ ಮಾಹಿತಿ ನೀಡಿದೆ. ಭದ್ರತಾ ಪಡೆಗಳು ಆಪರೇಷನ್ ಟ್ರಾಶಿ ಹೆಸರಲ್ಲಿ 2 ಉಗ್ರಗಾಮಿಗಳನ್ನು ಹೊಡೆದುರುಳಿಸಿದ್ರು. ಸುತ್ತು ಜಗತ್ತಲ್ಲೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ರಿಪೋರ್ಟ್ ಆಗ್ತಾ ಇದೆ. ಸಿಂಗಪೂರ್, ಥಾಯ್ಲ್ಯಾಂಡ್ ಬಳಿಕ ಭಾರತದಲ್ಲೂ ಕೂಡ ಕೋವಿಡ್ ಪ್ರಕರಣ ದಿಢೀರ್ ಏರಿಕೆಯಾಗ್ತಾ ಇದೆ. ಅದರಲ್ಲೂ ಕೂಡ ಮೇ ತಿಂಗಳಲ್ಲಿ ಕೇರಳದಾದ್ಯಂತ ಸುಮಾರು 182 ಕೇಸ್ಗಳು ಕನ್ಫರ್ಮ್ ಆಗಿವೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ, ಜಾಗರೂಕರಾಗಿರಿ ಅಂತ ಆರೋಗ್ಯ ಸಚಿವಾಲಯ ಹೇಳಿದೆ. ಇನ್ನು ಕೋವಿಡ್ ಬಗ್ಗೆ ಮಾನಿಟರಿಂಗ್ ಮಾಡೋಕೆ ಸ್ಟೇಟ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಜೊತೆಗೆ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೈ ಲೆವೆಲ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ವೇಳೆ ಕೋವಿಡ್ ಟೆಸ್ಟಿಂಗ್ ನಡೆಸೋಕೆ ಆಸ್ಪತ್ರೆಗಳಲ್ಲಿ RT-PCR ಕಿಟ್, ಮಾಸ್ಕ್ ಸೇರಿ ಅಗತ್ಯ ವಸ್ತುಗಳನ್ನು ಇಟ್ಕೊಳ್ಳೋಕೆ ಆದೇಶಿಸಲಾಗಿದೆ. ಇನ್ನು ಕಳೆದ ವಾರ 12 ಕೇಸ್ಗಳಿಂದ ಮಹಾರಾಷ್ಟ್ರದಲ್ಲಿ 56 ಪ್ರಕರಣಗಳು ದಾಖಲಾಗಿವೆ. ತಮಿಳುನಾಡಲ್ಲೂ ಕೂಡ 66 ಕೇಸಸ್. ಇನ್ನು ಕರ್ನಾಟಕದಲ್ಲಿ ಈ ತಿಂಗಳು ಸುಮಾರು 16 ಕೋವಿಡ್ ಪ್ರಕರಣಗಳು ವರದಿಯಾಗಿವೆ. ಸದ್ಯ ಈ ಸೋಂಕಿನ ಬಗ್ಗೆ ಭಯಪಡೋ ಪರಿಸ್ಥಿತಿ ಇಲ್ಲ ಅಂತ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸದ್ಯ ಇಡೀ ದೇಶದಲ್ಲಿ ಒಟ್ಟು 257 ಕೋವಿಡ್ ಕೇಸಸ್ ಆಕ್ಟಿವ್ ಇದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೀತಾ ಇರೋ ಹೊತ್ತಲ್ಲಿ ಇತ್ತ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಇಂಪಾರ್ಟೆಂಟ್ ಆಪರೇಷನ್ ನಡೆಸಲಾಗಿದೆ. ಕೇಂದ್ರ ಏಜೆನ್ಸಿಗಳ ಸಹಾಯದಿಂದ ಪಾಕ್ನ ISI ಸ್ಲೀಪರ್ ಸೆಲ್ನ 2 ಏಜೆಂಟ್ಸನ್ನು ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬನನ್ನು ನೇಪಾಳ ಮೂಲದ ಅನ್ಜರುಲ್ ಮಿಯಾನ್ ಅನ್ಸಾರಿ ಅಂತ ಗುರುತಿಸಲಾಗಿದೆ. ಈತನನ್ನು ದಿಲ್ಲಿಯ ಹೋಟೆಲ್ ಒಂದರಲ್ಲಿ ಅರೆಸ್ಟ್ ಮಾಡಲಾಗಿದ್ದು, ಸೇನೆಗೆ ಸಂಬಂಧಪಟ್ಟ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಅನ್ಸಾರಿ ಮಾಹಿತಿ ಮೇರೆಗೆ ರಾಂಚಿಯಲ್ಲಿ ಮತ್ತೊಬ್ಬನನ್ನು ಬಂಧಿಸಲಾಗಿದೆ. ಇನ್ನು ತನಿಖೆ ವೇಳೆ ಈ ಅನ್ಸಾರಿ ಹಲವು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾನೆ. ನಾನು ಕತರ್ನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ISI ಹ್ಯಾಂಡ್ಲರ್ ಭೇಟಿಯಾದ ನಂತರ ನನ್ನನ್ನು ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಹಿರಿಯ ISI ಅಧಿಕಾರಿಗಳು ನನಗೆ ಹಲವು ದಿನ ತರಬೇತಿ ಕೊಟ್ಟಿದ್ದರು. ಬಳಿಕ ನೇಪಾಳದ ಮೂಲಕ ನನ್ನನ್ನು ದಿಲ್ಲಿಗೆ ಕಳಿಸಲಾಯಿತು ಅಂತ ಹೇಳಿದ್ದಾನೆ. ಅಲ್ಲದೆ ಎಲ್ಲ ಗೌಪ್ಯ ದಾಖಲೆಗಳನ್ನು CD ಮುಖಾಂತರ ಪಾಕಿಸ್ತಾನಕ್ಕೆ ಕಳಿಸೋಕೆ ಆದೇಶಿಸಲಾಗಿತ್ತು ಅಂತ ಬಾಯ್ಬಿಟ್ಟಿದ್ದಾನೆ. ಸದ್ಯಕ್ಕೆ ಇವರಿಬ್ಬರನ್ನು ಬಂಧಿಸಿ ತಿಹಾರ್ ಜೈಲಿಗೆ ಹಾಕಲಾಗಿದೆ. ಚಾರ್ಜ್ ಶೀಟ್ ಕೂಡ ಆಗಿದೆ. ಈ ಬಗ್ಗೆ ದಿಲ್ಲಿ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಬೆಂಗಳೂರಿನ ಅರಮನೆ ಮೈದಾನದ ಭೂ ವಿವಾದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಅರಮನೆ ಮೈದಾನದ 15 ಎಕರೆಗೂ ಅಧಿಕ ಭೂಮಿಗೆ ಸಂಬಂಧಪಟ್ಟಂತ 3,400 ಕೋಟಿ TDRನ ಮೈಸೂರು ರಾಜಮನೆತನಕ್ಕೆ ಕೂಡಲೇ ಕೊಡುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. TDR ಅಂದ್ರೆ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್. ಆ ಜಾಗದ ಹಕ್ಕಿಗೆ ಪ್ರತಿಯಾಗಿ ಕೊಡೋ ದುಡ್ಡು ಬೆಂಗಳೂರಿನ ಅರಮನೆ ಮೈದಾನದ ಬಳಿ ರಸ್ತೆ ಅಗಲೀಕರಣಕ್ಕೆ ಸರ್ಕಾರ 15.36 ಎಕರೆ ಭೂಮಿಯನ್ನು ಸ್ವಾಧೀನಕ್ಕೆ ತಗೊಂಡಿದೆ. ಈ ಜಾಗಕ್ಕೆ ಎಕರೆಗೆ 200 ಕೋಟಿ ರೂಪಾಯಿನಂತೆ 3,400 ಕೋಟಿ ರೂಪಾಯಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕಳೆದ ಡಿಸೆಂಬರ್ನಲ್ಲಿ ತೀರ್ಪು ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ TDR ಕೊಡೋದನ್ನು ತಡೆಯೋಕೆ ನೋಡಿತ್ತು. ಇದರ ಬೆನ್ನಲ್ಲೇ ರಾಜಮನೆತನ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿತ್ತು. ಫೆಬ್ರವರಿಯಲ್ಲಿ ಮತ್ತೆ ಅರ್ಜಿ ಆಲಿಸಿದ ಸುಪ್ರೀಂ ಕೋರ್ಟ್ 1 ವಾರದೊಳಗಡೆ TDR ಠೇವಣಿ ಇಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಅದರಂತೆ ಸರ್ಕಾರ ಠೇವಣಿಯನ್ನು ಕೂಡ ಇಟ್ಟಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರ್ ಹೆಸರಲ್ಲಿ ಇಟ್ಟಿತ್ತು. ಆದ್ರೀಗ ಸುಪ್ರೀಂ ಕೋರ್ಟ್ TDRನ ರಾಜಮನೆತನಕ್ಕೆ ಹಸ್ತಾಂತರಿಸುವಂತೆ ಸೂಚಿಸಿದೆ. ಹೋಯ್ತು 3,400 ಕೋಟಿ ರೂಪಾಯಿ ಜನರ ದುಡ್ಡು ಹೋಯ್ತು. ಸರ್ಕಾರ ಅಂದ್ರೆ ಏನು, ಸಿದ್ದರಾಮಯ್ಯ ಅವರು ಜೋಬಿಂದ ಕೊಡ್ತಾರಾ? ಇಲ್ಲ, ಜನಸಾಮಾನ್ಯರು ನಾವು ನೀವು ಎಲ್ಲ ನಾನಾ ಥರ ತೆರಿಗೆ ಕಟ್ಟಿ ಸರ್ಕಾರದ ಅಕೌಂಟಲ್ಲಿ ದುಡ್ಡು ಹಾಕಿರ್ತೀವಲ್ಲ, ಆ ದುಡ್ಡು ಅದು 3,400 ಕೋಟಿ ರೂಪಾಯಿ. ಅಲ್ಲಿ ರೋಡ್ ದೊಡ್ಡ ಮಾಡೋಕ್ಕೆ, ಯಾರಿಗೆ? ಜನರಿಗೆ ದೊಡ್ಡ ಮಾಡೋಕ್ಕೆ ಅಂಥೇಳಿ ಇಂದಿನ ಆಡಳಿತ ವ್ಯವಸ್ಥೆ ಯಾವುದು? ಪ್ರಜಾಪ್ರಭುತ್ವದಲ್ಲಿ ಇವತ್ತು ಜನರಿಂದ ಆಯ್ಕೆ ಮಾಡ್ಕೊಳ್ಳುವಂಥ ಸಿಸ್ಟಮ್.
ಆ ಸಿಸ್ಟಮ್ ಮೂಲಕ ನಾವು ರೋಡ್ ದೊಡ್ಡ ಮಾಡ್ಕೊಳಕ್ಕಂತ ಹೊರಟಿದ್ವಿ. ಆದರೆ ಹಿಂದಿನ ಆಡಳಿತ ವ್ಯವಸ್ಥೆ ಇತ್ತಲ್ಲ ರಾಜರ ಕಾಲದ್ದು, ಅವರು ಅವಾಗ ಊರು ತುಂಬ ಸಿಕ್ಕಾಪಟ್ಟೆ ಜಾಗವನ್ನು ಅವ್ರದ್ದು ಅಂತ ಹೇಳಿ ಅವರು ಆಸ್ತಿ ಮಾಡ್ಕೊಂಡಿದ್ರಲ್ಲ. ಆದರೆ ಅದಾದಮೇಲೆ ಡೆಮೋಕ್ರಸಿ ಬಂತು. ಆದರೂ ಕೂಡ ಸಾವಿರಾರು ಎಕರೆ ಜಾಗದ ಮೇಲೆ ಇವತ್ತಿಗೂ ಕೂಡ ಅಂದಿನ ರಾಜಪ್ರಭುತ್ವದ ಮಾಜಿ ರಾಜರು ಮತ್ತು ಇಂದಿನ ಪ್ರಜಾಪ್ರಭುತ್ವದ ನಡುವೆ ತಿಕ್ಕಾಟ ನಡೀತಾನೆ ಇದೆಯಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಒಂದು ಕೇಸ್ ಆಗಿತ್ತು, ಸುಮಾರಿದೆ, ಚಾಮರಾಜನಗರ, ಮಂಡ್ಯ, ಮೈಸೂರು ಅಂತೆಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಬೆಂಗಳೂರಿನ ಈ ಕೇಸ್ ಕೂಡ ಇತ್ತು. ಅದರಲ್ಲಿ ಈಗ ಮಾಜಿ ರಾಜರ ಫ್ಯಾಮಿಲಿಗೆ, ಅಂದರೆ ಈ ಹಿಂದೆ ತುಂಬ ಜನಾನುರಾಗಿ ರಾಜರಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನಂತೂ ದೇವ್ರ ಥರ ಇವತ್ತಿಗೂ ಜನ ಟ್ರೀಟ್ ಮಾಡ್ತಾರೆ. ಅವರು ಜನಸೇವಕ ರಾಜರಾಗಿದ್ದರು. ಅವರ ನೆಕ್ಸ್ಟ್ ಜನ್ರೇಷನ್ನವರು ಈ ಪ್ರಜಾಪ್ರಭುತ್ವದ ಟೈಮ್ನಲ್ಲಿ ಅವರ ನೆಕ್ಸ್ಟ್ ಜನ್ರೇಷನ್ನವರು ಮಾಜಿ ರಾಜರು ಒಂದಷ್ಟು ಜನ ಇದ್ದಾರಲ್ಲ, ಅವರಿಗೆ ಇವತ್ತಿನ ಜನ ತೆರಿಗೆ ಸಂಗ್ರಹ ಮಾಡಿ ಕಟ್ಟಿದಂಥ ದುಡ್ಡಲ್ಲಿ, ಬೆವರು ಹರಿಸಿದ ದುಡ್ಡಲ್ಲಿ 3,400 ಕೋಟಿ ರೂಪಾಯಿ ಈಗ ಅವರಿಗೆ ಹೋಗುತ್ತೆ. ಕೋರ್ಟ್ ಕೂಡ ಅವ್ರ ಪರವಾಗಿನೇ ತೀರ್ಪನ್ನು ಕೊಟ್ಟಿದೆ. ಈಗ ಇದು ಬಹಳ ನಿರ್ಣಾಯಕ ಆಗಬಹುದು. ಯಾಕಂದರೆ ಆಗಲೇ ಹೇಳಿದ ಹಾಗೆ ಈ ರೀತಿ ಸಾವಿರಾರು ಎಕರೆಯ ವಿವಾದ ಇದೆ. ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಹೆವಿ ಇದೆ. ಇದೆಲ್ಲ ಮುಂದೆ ಎಲ್ಲಿಗೆ ಹೋಗುತ್ತೋ. ಅಂದಿದ್ದಂತಹ ದೇವರಂತಹ ಮನುಷ್ಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವರ ನೆಕ್ಸ್ಟ್ ಜನ್ರೇಷನ್ ಅವರು ಈಗಿದಾರಲ್ಲ ಮಾಜಿ ರಾಯಲ್ಸ್, ಒಂದಷ್ಟು ಫ್ಯಾಮಿಲಿ ಅವರೆಲ್ಲ ಇದ್ದಾರೆ. ಅವರು ಇನ್ನೆಷ್ಟು ಜಾಗಗಳನ್ನು ಕ್ಲೇಮ್ ಮಾಡಿ ಇನ್ನೆಷ್ಟು ದುಡ್ಡನ್ನು, ಜನರ ತೆರಿಗೆ ದುಡ್ಡನ್ನು ನಮಗೆ ಕೊಡಬೇಕು ಅಂತ ಕೇಳ್ತಾರೋ, ಈ ಕುತೂಹಲ ಈಗ ಉಳ್ಕೊಂಡಿದೆ ಅಷ್ಟೇ. ನೋಡ್ಬೇಕೇನಾಗುತ್ತೆ ಅಂತ. ತುಂಬ ಜನ ಈ ಟಾಪಿಕ್ ಬಂದ ತಕ್ಷಣ ವಕ್ಫ್ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದಾದಮೇಲೆ ಜನಪ್ರತಿನಿಧಿಗಳು ಭ್ರಷ್ಟರಿದ್ದಾರೆ, ಅವ್ರಿಗೆ ಕೊಡೋದಕ್ಕಿಂತ ಇವ್ರಿಗೆ ಕೊಡೋದು ಒಳ್ಳೇದು, ಚಾಯ್ಸ್ ಜನ ಮಾಡಬೇಕು, ರಾಜಪ್ರಭುತ್ವ ಬೇಕು, ಡೆಮೋಕ್ರಸಿ ಬೇಕು ಅಂತ. ಡೆಮೋಕ್ರಸಿ ಅಂತ ಹೇಳಿದ್ಮೇಲೆ ಈ ಸಿಸ್ಟಮ್ ಹೆಂಗಿರುತ್ತೆ ಅದ್ರ ಪ್ರಕಾರ ಅದು ನಡಿಬೇಕು. ಡೆಮೋಕ್ರಸಿಯಲ್ಲಿ ಕರೆಕ್ಟ್ ಆಗಿರೋ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕಾಗಿರೋ ಜನರ ಜವಾಬ್ದಾರಿ. ಜನಪ್ರತಿನಿಧಿಗಳು ಸರಿ ಇದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ, ಅದು ಬೇರೆದೇ ಟಾಪಿಕ್, ಅದು ಬೇರೆದೇ ಡಿಸ್ಕಷನ್. ಅದಕ್ಕೂ ಇದಕ್ಕೂ ನೇರ ಸಂಬಂಧ ಇಲ್ಲ. ಆ ಭೂಮಿನ ಜನಪ್ರತಿನಿಧಿಗಳು ನುಂಗ್ತಾರೆ ಅಂತ ಹೇಳಿದ್ರೆ ನುಂಗ್ದಿರೋ ಥರ ನಾವು ನೋಡ್ಕೋಬೇಕು, ಅದು ನಮ್ಮ ಜವಾಬ್ದಾರಿ. ಕರೆಕ್ಟ್ ಆಗಿರೋರನ್ನ ಆಯ್ಕೆ ಮಾಡೋದು ಕೂಡ ನಮ್ಮ ಜವಾಬ್ದಾರಿ. ಸೊ ಟಾಪಿಕ್ನ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಅದೇ ಬೇರೆ ಟಾಪಿಕ್, ಅದು ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡಿದ್ದೀವಿ. ಇದು ಬೇರೆ ಟಾಪಿಕ್. ಈ ಟಾಪಿಕ್ನಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ, ಮುಂದೇನಾಗುತ್ತೆ ನೋಡಬೇಕು. ಸುಪ್ರೀಂ ಕೋರ್ಟ್ ಹೇಳಿದಕ್ಕೆ ಹೇಳಬೇಕಪ್ಪ, ನ್ಯಾಯಾಂಗನಿಂದನೇ ಆಗಿಬಿಡುತ್ತೆ. ಸುಪ್ರೀಂ ಕೋರ್ಟ್ ಪರಮೋಚ್ಚ ನ್ಯಾಯ ತೀರ್ಮಾನ ಕೊಡುವಂಥ ನಮ್ಮಲ್ಲೊಂದು ಸಂಸ್ಥೆ. ಅದ್ರ ಬಗ್ಗೆ ಏನು ಬೇಡ ಅಂತೆಲ್ಲ ಹೇಳಕ್ಕೆ ಬರೋದಿಲ್ಲ. ನಾವು ಯಾರು ಬೇಡ ಅಂತ ಹೇಳೋಕ್ಕೆ, ಬಟ್ ಹಿಂಗಾಗಿದೆ ಅಂತ ಹೇಳ್ಬೋದು ಅಷ್ಟೇ ನಾವು ನಿಮಗೆ. ಇನ್ನು ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ 2ನೇ ದಿನವೂ ದಾಳಿ ಮಾಡೋದನ್ನು ಮುಂದುವರೆಸಿದೆ. ಸಿದ್ಧಾರ್ಥ ಹೆಸರಿನ ತಾಂತ್ರಿಕ ಮಹಾವಿದ್ಯಾಲಯ, ವೈದ್ಯಕೀಯ ಮಹಾವಿದ್ಯಾಲಯ ಜೊತೆಗೆ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯಕ್ಕೆ ಇಡಿ ಭೇಟಿ ನೀಡಿ ಅಗತ್ಯ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಅಕ್ರಮ ಚಿನ್ನ ಕಳ್ಳಸಾಗಾಣಿಕೆ ಕೇಸ್ನಲ್ಲಿ ಬಂಧಿತರಾಗಿದ್ದ ನಟಿ ರನ್ಯಾ ರಾವ್ 40 ಲಕ್ಷ ಕ್ರೆಡಿಟ್ ಕಾರ್ಡ್ ಬಿಲ್, ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಪೇಮೆಂಟ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಈ ರೇಡ್ ತನಿಖೆ ಅಲ್ಲ ಅಂತ ಹೇಳಲಾಗ್ತಿದೆ. ನಟಿ ರನ್ಯಾ ರಾವ್ಗೆ ಸಚಿವ ಪರಮೇಶ್ವರ್ 15ರಿಂದ 25 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದಾರಂತೆ. ಇದನ್ನು ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಬಹುಶಃ ನಟಿಯ ಕುಟುಂಬದವರ ಸಹಾಯಕ್ಕೆ ಕೊಟ್ಟಿರಬಹುದು ಅಂತ. ಏನಂತ? ನಟಿಯ ಕುಟುಂಬದವರ ಸಹಾಯಕ್ಕೆ ಕೊಟ್ಟಿರಬಹುದು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಂದಾಜಿನ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟಿರ್ಬೋದು ಅಂತ. ಏನೋ ಈ ತನಿಖೆ ಯಾಕೆ ನಡೀತಾ ಇದೆಯೋ ನನಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ತನಿಖೆ ಮುಗಿದು ವರದಿ ಬಂದ ನಂತರ ಇದ್ರ ಬಗ್ಗೆ ಮಾತಾಡ್ತೀನಿ, ತನಿಖೆಗೂ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಪರಮೇಶ್ವರ್ ತಮ್ಮ ಎಂದಿನ ಸ್ಟೈಲ್ನಲ್ಲಿ ನನಗೇನು ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡೋಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿರೋ ಡಿಸಿಎಂ ಡಿ.ಕೆ. ಶಿವಕುಮಾರ್, ಜಿಲ್ಲೆ ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಆಗಿರುತ್ತೆ, ಜಿಲ್ಲಾ ಕೇಂದ್ರ ರಾಮನಗರವೇ ಆಗಿರುತ್ತೆ ಅಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಅನುಮತಿ ಬಗ್ಗೆ ಮಾತನಾಡಿರೋ ಡಿ.ಕೆ.ಶಿ, ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ, ಇದು ನಮ್ಮ ಹಕ್ಕು ಬದಲಾವಣೆ ಸಲುವಾಗಿ ಒಂದು ಮಾತು ತಿಳಿಸೋದಿತ್ತು, ತಿಳಿಸಿದ್ದೀವಿ ಅಷ್ಟೇ. ನಾಳೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಅಧಿಕೃತ ಗೆಜೆಟ್ ಹೊರಡಿಸಲಾಗುತ್ತೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂದಹಾಗೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಬಿಜೆಪಿ ಸೇರಿದ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಡಿ.ಕೆ.ಶಿ ಹಠ ಬಿಡದೆ ಅದನ್ನ ಮಾಡಿದ್ದಾರೆ. ಈಗ ಇನ್ನು ಮಳೆ ಬಗ್ಗೆ ನೋಡೋಣ. ರಾಜ್ಯದಲ್ಲಿ ಮೇ 26ನೇ ತಾರೀಕಿನವರೆಗೆ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ವಿಜಯಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಭಾರೀ ಮಳೆಗೆ ಬೆಂಗಳೂರಲ್ಲಿ ಮತ್ತೊಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ.
ಕೋರಮಂಗಲದ ಪ್ರಿಂಟೋ ಜಂಕ್ಷನ್ ಬಳಿ ದ್ವಿಚಕ್ರ ವಾಹನ ಸವಾರರ ಮೇಲೆ ಮರದ ಕೊಂಬೆ ಬಿದ್ದು ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, ಮತ್ತೊಬ್ಬರಿಗೆ ಗಾಯ ಆಗಿದೆ. ಕಾಮಿಡಿ ಕಿಲಾಡಿ ಆಕ್ಟರ್ ಹಾಗೂ ನಟ ಮಡನೂರು ಮನು ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಾಮಿಡಿ ಕಿಲಾಡಿಯ ಸಹ ಕಲಾವಿದೆಯೊಬ್ಬರು ನೀಡಿದ ದೂರಿನ ಆಧಾರದಲ್ಲಿ ಈ ಕೇಸ್ ದಾಖಲಾಗಿದೆ. ಈ ಸಂಬಂಧ ಮನುನ ಹಾಸನದಲ್ಲಿ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆಗಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ರಾಜ್ಯ ಸರ್ಕಾರದ ಮಾಲೀಕತ್ವದ ಪ್ರಸಿದ್ಧ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿ ಈಗ ವಿವಾದಕ್ಕೀಡಾಗಿದೆ. ಯಾಕಂದ್ರೆ ಈ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಹುಭಾಷಾ ನಟಿ ತಮನ್ನಾ ಭಾಟಿಯಾರನ್ನ ಆಯ್ಕೆ ಮಾಡಲಾಗಿದೆ. ಈ ಸಂಬಂಧ ಕಂಪನಿ ತಮನ್ನಾ ಜೊತೆ 2 ವರ್ಷಗಳ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಈ ಅವಧಿಯಲ್ಲಿ ತಮನ್ನಾಗೆ 6.2 ಕೋಟಿ ರೂಪಾಯಿ ಕೊಡಲಾಗುತ್ತೆ ಅನ್ನೋ ಸುತ್ತೋಲೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ತಮನ್ನಾ ಬದಲು ಕನ್ನಡದವರನ್ನೇ ಆಯ್ಕೆ ಮಾಡ್ಬೋದಾಗಿತ್ತಲ್ವಾ, ನಿಮಗೆ ಕನ್ನಡದ ಹೀರೋಯಿನ್ಸ್ ಯಾರು ಕಾಣಿಸ್ತಾ ಇಲ್ವಾ ಅಂತ ಕಂಪನಿ ವಿರುದ್ಧ ಭಾರಿ ಟೀಕೆ ವ್ಯಕ್ತ ಆಗ್ತಾ ಇದೆ. ಭಾರತದ ನೌಕಾಪಡೆಗೆ ಈಗ ಹೊಸ ಹಡಗನ್ನ ಸೇರಿಸಲಾಗಿದೆ. ಸಾಂಪ್ರದಾಯಿಕವಾಗಿ ನಿರ್ಮಾಣ ಮಾಡಲಾದ ಸ್ಟಿಚ್ಡ್ ಶಿಪ್ ಅಂದ್ರೆ ಮರದ ತುಂಡುಗಳನ್ನ ಜೋಡಿಸಿ ನಿರ್ಮಿಸಲಾದ ಹಡಗನ್ನ ಕಾರವಾರ ನೌಕಾನೆಲೆಯಲ್ಲಿ ನಿಯೋಜನೆ ಮಾಡಲಾಗಿದೆ. 5ನೇ ಶತಮಾನದ ಟೆಕ್ನಾಲಜಿ ಬಳಸಿ ಹಡಗನ್ನ ರೀಕ್ರಿಯೇಟ್ ಮಾಡಲಾಗಿದೆ. ಇದಕ್ಕೆ INS ಕೌಂಡಿನ್ಯಾ ಅಂತ ಹೆಸರಿಡಲಾಗಿದೆ. ಅಂದ್ರೆ 1ನೇ ಶತಮಾನದ ಭಾರತದ ಪ್ರಸಿದ್ಧ ನಾವಿಕರ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಇನ್ನು ಮುಂದೆ ಈ ಹಡಗು ಕಾರವಾರ ನೌಕಾನೆಲೆಯಲ್ಲಿ ಇರುತ್ತೆ. ಗುಜರಾತ್ ಮತ್ತು ಒಮಾನ್ ನಡುವಿನ ಪ್ರಾಚೀನ ವ್ಯಾಪಾರ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತೆ. ಕೇಂದ್ರ ಸಂಸ್ಕೃತಿ ಇಲಾಖೆಯ ಅನುದಾನದಲ್ಲಿ ಗೋವಾದ ಹೊಡಿ ಇನೋವೇಷನ್ಸ್ ಕಂಪನಿ ನಿರ್ಮಾಣ ಮಾಡಿದೆ. ಇದರ ನಿರ್ಮಾಣ ಕಾರ್ಯಕ್ಕೆ ಸುಮಾರು 16 ತಿಂಗಳು ತಗುಲಿದೆ. PME ಡ್ರೈವ್ ಸ್ಕೀಮ್ ನಡಿ ಭಾರತದ 5 ಪ್ರಮುಖ ನಗರಗಳಿಗೆ 10,900 ಎಲೆಕ್ಟ್ರಿಕ್ ಬಸ್ ಹಂಚಿಕೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಪೈಕಿ ಬೆಂಗಳೂರು ನಗರಕ್ಕೆ 4,500 ಈ ಬಸ್ಗಳನ್ನು ಕೊಡಲಾಗುತ್ತೆ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ. ದಿಲ್ಲಿಗೆ 2,800, ಸೂರತ್ಗೆ 600, ಅಹಮದಾಬಾದ್ಗೆ 1,000, ಹೈದರಾಬಾದ್ಗೆ 2,000 ಬಸ್ಸನ್ನ ಹಂಚಿಕೆ ಮಾಡೋಕೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 50 ಜನರನ್ನ ಹತ್ಯೆ ಮಾಡಿ ಸಾವಿನ ವೈದ್ಯ ಅಂತಲೇ ಕುಖ್ಯಾತಿ ಪಡೆದಿದ್ದ ಸರಣಿ ಹಂತಕ ಡಾಕ್ಟರ್ ದೇವೇಂದ್ರ ಶರ್ಮಾನನ್ನ ದಿಲ್ಲಿ ಪೊಲೀಸರು ರಾಜಸ್ಥಾನದಲ್ಲಿ ಹಿಡಿದು ಹಾಕಿದ್ದಾರೆ. ದೇವೇಂದ್ರ ಶರ್ಮಾ 2023 ಜೂನ್ 9ನೇ ತಾರೀಕು 2 ತಿಂಗಳ ಅವಧಿಗೆ ಪರೋಲ್ ಪಡೆದಿದ್ದ. ಆಮೇಲೆ ತಪ್ಪಿಸ್ಕೊಂಡಿದ್ದ. ರಾಜಸ್ಥಾನದ ಆಶ್ರಮವೊಂದರಲ್ಲಿ ಅರ್ಚಕನಾಗಿ ನಾಟಕ ಆಡ್ತಾ ಇದ್ದ. ಅಂದ್ರೆ ತನ್ನ ಗುರುತನ್ನ ಮರೆಮಾಚಿಕೊಂಡು ಈ ರೀತಿ ಬದುಕ್ತಾ ಇದ್ದ. ಈ ಬಗ್ಗೆ ಮಾಹಿತಿ ಸಿಕ್ಕು ಈತನನ್ನ ಹಿಡಿದು ಹಾಕಿದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಂದಹಾಗೆ BAMS ಗ್ರಾಜ್ಯುಯೇಟ್ ಆಗಿರೋ ಶರ್ಮಾ ನಕಲಿ ಗ್ಯಾಸ್ ಏಜೆನ್ಸಿ ನಡೆಸ್ತಾ ಇದ್ದ. ಈ ವೇಳೆ ಬೇರೆ ಬೇರೆ ಕಡೆ ಸಾಗಿಸ್ತಾ ಇದ್ದ ಸಿಲಿಂಡರ್ ಕದಿಯೋಕೆ ಟ್ರಕ್ ಚಾಲಕರನ್ನ ಕೊಲೆ ಮಾಡ್ತಾ ಇದ್ದ. ಅಲ್ಲದೆ ಅಕ್ರಮ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ದಂಧೆಯಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿರೋ ಆರೋಪ ಕೂಡ ಇದೆ. ಒಟ್ಟಾರೆ 50 ಹತ್ಯೆ ಮಾಡಿರೋದಾಗಿ ಈತನೇ ಒಪ್ಪಿಕೊಂಡಿದ್ದಾನೆ. ಹಾಫ್ ಸೆಂಚುರಿ. ಈತನ ವಿರುದ್ಧ ಹಲವು ಕೇಸ್ ಕೂಡ ಪ್ರೂವ್ ಆಗಿದ್ದು, ಒಂದು ಕೇಸ್ನಲ್ಲಿ ಮರಣದಂಡನೆ ಕೂಡ ಈತನಿಗೆ ವಿಧಿಸಲಾಗಿದೆ. ಮದ್ಯ ಹಗರಣ ಸಂಬಂಧ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ವಿರುದ್ಧ ಜಾರಿ ನಿರ್ದೇಶನಾಲಯ ED ತನಿಖೆ ನಡೆಸ್ತಾ ಇತ್ತು. ಇದಕ್ಕೀಗ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ. ಜಾರಿ ನಿರ್ದೇಶನಾಲಯ ಸಂವಿಧಾನದ ಫೆಡರಲ್ ಸ್ಟ್ರಕ್ಚರ್ ಅನ್ನ ಉಲ್ಲಂಘಿಸ್ತಾ ಇದೆ ಅಂತ ಹೇಳಿದೆ. ಅಲ್ಲದೆ ED ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಎಲ್ಲ ಲಿಮಿಟ್ ಕ್ರಾಸ್ ಮಾಡಿದೆ, ಒಂದು ರೀತಿ ಅಸಾಂವಿಧಾನಿಕವಾಗಿ ವರ್ತಿಸ್ತಾ ಇದೆ. ತಮಿಳುನಾಡಿನ ಸ್ಟೇಟ್ ಕಾರ್ಪೊರೇಷನ್ನ ಟಾರ್ಗೆಟ್ ಮಾಡ್ತಾ ಇದೆ. ನೀವು ವ್ಯಕ್ತಿಗಳ ವಿರುದ್ಧ ತನಿಖೆ ನಡೆಸಬಹುದು, ಸಂಸ್ಥೆ ವಿರುದ್ಧ ಆಗಲ್ಲ. ಈ ಮ್ಯಾಟರ್ ತಮಿಳುನಾಡಿನ ಸರ್ಕಾರದ ಅಡಿ ಬರುತ್ತೆ ಅಂತ ಕೋರ್ಟ್ ಹೇಳಿದೆ. ಹಾಗೆ ಟಾಸ್ಮ್ಯಾಕ್ ವಿರುದ್ಧ ED ತನಿಖೆಯನ್ನು ಸ್ಥಗಿತಗೊಳಿಸುವಂತೆ ಕೂಡ ಆದೇಶ ಕೊಟ್ಟಿದೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ 1,000 ಕೋಟಿ ಮದ್ಯ ಹಗರಣ ನಡೆದಿದೆ. ಅಲ್ಲಿನ ಮದ್ಯ ಉತ್ಪಾದಕ ಕಂಪನಿಗಳು ಉತ್ಪಾದನೆಗಿಂತ ಅಧಿಕ ವೆಚ್ಚ ತೋರಿಸಿ ಅಕ್ರಮವಾಗಿ ಹಣ ಪಡೆದಿವೆ ಅಂತ ED ತನಿಖೆ ಶುರು ಮಾಡಿತ್ತು. ಆಮೇಲೆ ಸ್ಟಾಲಿನ್ ಸರ್ಕಾರ ಕೋರ್ಟ್ಗೆ ಹೋಗಿತ್ತು, ನಾವು ಆಲ್ರೆಡಿ ತನಿಖೆ ಮಾಡ್ತಾ ಇದ್ದೀವಿ, ಇವರು ಸುಮ್ಮನೆ ಪೊಲಿಟಿಕ್ಸ್ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ BJP ಅವರು ಅಂತ ಹೇಳಿ ಸ್ಟಾಲಿನ್ ಸರ್ಕಾರ ವಾದವನ್ನು ಮಂಡಿಸಿತ್ತು. ಫೈನಲ್ ಈಗ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ. ಪಾಕ್ ಪರ ಬೇಹುಗಾರಿಕೆ ಮಾಡಿ ಬಂಧಿತಳಾಗಿರುವ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾರ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಹರಿಯಾಣದ ಹಿಸಾರ್ ಕೋರ್ಟ್ ತನಿಖೆಗಾಗಿ ಈಕೆಯನ್ನ ಹೆಚ್ಚುವರಿಯಾಗಿ 4 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಪೊಲೀಸ್ ವಿಚಾರಣೆ ವೇಳೆ ಈ ಜ್ಯೋತಿ ಪಾಕ್ ಏಜೆಂಟ್ಗಳನ್ನ ಭೇಟಿಯಾಗಿರೋದಾಗಿ ಒಪ್ಕೊಂಡಿದ್ದಾಳೆ ಅಂತ ಗೊತ್ತಾಗಿದೆ. ಜೊತೆಗೆ UAE ಮೂಲದ ವೆಗೋ ಅನ್ನೋ ಕಂಪನಿಯಿಂದ ಈಕೆಗೆ ಸ್ಪಾನ್ಸರ್ಶಿಪ್ ಆಗಿದೆ, ಪೇಮೆಂಟ್ ಎಲ್ಲ ಬರ್ತಾ ಇತ್ತು. ಆ ಕಂಪನಿ ವೆಗೋ ಅನ್ನೋದು ಪಾಕಿಸ್ತಾನದಲ್ಲಿ ಟೂರಿಸಂ ಅನ್ನ ನಡೆಸುವಂತ ಒಂದು ಏಜೆನ್ಸಿ ಆಗಿತ್ತು, ಅಥರೈಸ್ಡ್ ಏಜೆನ್ಸಿ ಆಗಿತ್ತು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ನೋಡ್ಬೇಕು ಹೋಗ್ತಾ ಹೋಗ್ತಾ ಎಲ್ಲಿಗೆ ಮುಟ್ಟುತ್ತೆ ಇದು ಅಂತ. ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 644 ಪಾಯಿಂಟ್ಸ್ ಬಿದ್ದು 80,951ಕ್ಕೆ ರೀಚ್ ಆಗಿದೆ. ನಿಫ್ಟಿ 203 ಪಾಯಿಂಟ್ಸ್ ಬಿದ್ದು 24,609ಕ್ಕೆ ತಲುಪಿದೆ. ಒಂದೇ ಸೆಷನ್ನಲ್ಲಿ
ಹೂಡಿಕೆದಾರರು 2 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಪ್ರಸ್ತಾಪಿಸಿದ್ರು. ಈ ಬಿಲ್ ಏನಾದರೂ ಪಾಸ್ ಆದರೆ ಅಮೆರಿಕದ ಸಾಲ ನ್ಯಾಷನಲ್ ಡೆಟ್ $3.8 ಟ್ರಿಲಿಯನ್ ಹೆಚ್ಚಾಗಬಹುದು ಅನ್ನೋ ಅಂದಾಜಿದೆ. ಇದರಿಂದ ಜಾಗತಿಕ ಆರ್ಥಿಕತೆ ಮೇಲೂ ಕೂಡ ಪರಿಣಾಮ ಆಗಬಹುದು ಅನ್ನೋ ಆತಂಕ ಷೇರುಪೇಟೆಯಲ್ಲಿದೆ. ಅತ್ತ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲೂ ಕೂಡ ಕ್ಲಾರಿಟಿ ಇನ್ನೂ ಬರದೇ ಇರೋದು ಷೇರುಪೇಟೆ ಮೇಲೆ ಪರಿಣಾಮ ಬೀರಿದೆ. ಇನ್ನು ಹೆವಿ ವೇಟ್ ಕಂಪನೀಸ್ ಆದ ರಿಲಯನ್ಸ್ ಇಂಡಸ್ಟ್ರೀಸ್ ಸೇರಿ ಫಿನಾನ್ಷಿಯಲ್ ಮತ್ತು IT ಸ್ಟಾಕ್ಸ್ ಷೇರುಪೇಟೆಯನ್ನು ಹಿಂದಕ್ಕೆ ಇಳಿದ್ವು. ಇಂಡಸ್ಇಂಡ್ ಬ್ಯಾಂಕ್, JSW ಸ್ಟೀಲ್ ಮತ್ತು ಬಜಾಜ್ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಆ ಕಡೆ ONGC, ಮಹೀಂದ್ರಾ ಅಂಡ್ ಮಹೀಂದ್ರಾ ಮತ್ತು ಹಿಂಡಾಲ್ಕೋ ಇಂಡಸ್ಟ್ರೀಸ್ ರೆಡ್ನಲ್ಲೇ ಇದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 42 ಪೈಸೆ ಕುಸಿದು 86 ರೂಪಾಯಿ 1 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 64 ರೂಪಾಯಿ ಹೆಚ್ಚಾಗಿ 95,516 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 56 ರೂಪಾಯಿ ಹೆಚ್ಚಾಗಿ 87,490 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 956 ರೂಪಾಯಿ ಕಮ್ಮಿಯಾಗಿ 96,519 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.